ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು. ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮಲ್ಲೇ ಪರಿಚಯ ಆಗಿದ್ದು. ಆದರೆ ನಮ್ಮ ಕಾಲೇಜಲ್ಲಿ ನನ್ನ ಜೂನಿಯರ್ ಇದ್ಲು, ಅವಳು ಓದ್ತಾ ಇರೋ ಕಾಲೇಜಲ್ಲಿ ನನ್ನ ಜೂನಿಯರ್ ಇದ್ಲು. ಇವಳು ಕ್ಲೋಸ್ ಫ್ರೆಂಡ್ಸು. ಹಂಗಾಗಿ ಅವಳ ಕಡೆಯಿಂದ ಜಾಸ್ತಿ ಕನೆಕ್ಟ್ ಆದ್ವಿ ಇಬ್ಬರೂ. ಆಮೇಲೆ ಲವ್ ಆಯಿತು. ನನ್ನ ಫ್ರೆಂಡು ತಂಗಿ ಅವಳು, ನನ್ನ ಜೂನಿಯರು, ನಮ್ಮ ಸ್ಕೂಲಲ್ಲೇ ಓದಿದ್ದು. ಅವಳು ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ನನ್ನ ಬಗ್ಗೆ ಅವಳಿಗೆ ಗೊತ್ತಿರೋದ್ರಿಂದ ನನ್ನ ಬಗ್ಗೆ ಇವಳೆಲ್ಲ ಅವಳ ಹತ್ರ ಕೇಳಿ ತಿಳ್ಕೊಂಡ್ಳು. ಆಮೇಲೆ ಇಬ್ಬರು ಅಲ್ಲೇ ಕನೆಕ್ಟ್ ಆದ್ವಿ, ಲವ್ ಆಯಿತು. 1-2 ವರ್ಷ ಹಂಗೆ ಮೀಟ್ ಮಾಡೋದು ಇದರಲ್ಲೇ ಬರ್ತಾಯಿತ್ತು. ಕೊನೆಗೆ ಒಂದಿನ ಮದುವೆ ಆಗೋಣ ಅಂತ ಅವಳೇ ಹೇಳಿದ್ಲು. ಡಿಸೆಂಬರ್ ತಿಂಗಳಲ್ಲಿ ಅವಳೇ ಮದುವೆ ಆಗೋಣ ಅಂತ ಫೋರ್ಸ್ ಮಾಡಿದ್ಲು. ಆಮೇಲೆ ಇಲ್ಲ, ಇವಾಗ ಇಷ್ಟು ಬೇಗ ಬೇಡ, ನಿನ್ನೊಂದು ಇಂಟರ್ನ್ಶಿಪ್ ಮುಗೀಲಿ, ನೆಕ್ಸ್ಟು ನಾನು ಎಲ್ಲ ಮುಗಿದ್ಮೇಲೆ ನಾನೇ ಬಂದು ಮದುವೆ ಆಗ್ತೀನಿ ಅಂತ ಅಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಲು. ಮತ್ತೆ ಫೆಬ್ರವರಿಲಿ ಅವಳೇ ಮದುವೆ ಆಗೋಣ ಅಂತ ಮತ್ತೆ ಫೋರ್ಸ್ ಮಾಡಿದ್ಲು. ಸರಿ, ಇನ್ನೊಂದು 2 ತಿಂಗಳಿದೆ, ಮುಗಿಸ್ಬಿಡು ನೀನು ಇದನ್ನು, ಆಮೇಲೆ ಮದುವೆ ಆಗೋಣ ಅಂತ ಅಂದೆ. ಮತ್ತು ಮನೇಲಿ ಏನಾದರೂ ಹೇಳಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲ ಮನೇಲಿ ನಾನೇನಾದರೂ ಲವ್ ವಿಚಾರ ಗೊತ್ತಾಗ್ಬಿಟ್ರೆ ನನ್ನ ಹೊರಗಡೆನೇ ಬಿಡಲ್ಲ, ಲಾಕ್ ಮಾಡಿಬಿಡ್ತಾರೆ, ಓದೋದಕ್ಕೂ ಬಿಡಲ್ಲ, ನಿನ್ನ ಜೊತೆ ಮದುವೆನೂ ಮಾಡಿಸಲ್ಲ, ಅವ್ರು ಯಾವುದಕ್ಕೂ ಒಪ್ಕೊಳ್ಳಲ್ಲ, ನೀನೇನು ಹೇಳ್ಬೇಡ, ನಾನು ಬಂದು ಮದುವೆ ಆಗ್ತೀನಿ, ನಿನ್ನ ಇಷ್ಟದಂಗೆ ನನ್ನ ಇಷ್ಟದಂಗೆ ಬಂದು ಮದುವೆ ಆಗ್ತೀವಿ, ಬಂದು ಮದುವೆ ಆಗೋಣ ಇಬ್ಬರೂ ಅಂತಲೇ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಎಲ್ಲರೂ ಒಪ್ಪಿಸಿ, ಅವಳ ಹತ್ರನೂ ಮಾತಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಮದುವೆ ಇಂಥ ದಿನವೇ ಆಗೋಣ ಅಂತ ಫಿಕ್ಸ್ ಮಾಡಿಸಿ 8ನೇ ತಾರೀಕು ಹೋಗಿ ಅವಳನ್ನ ಕರ್ಕೊಬಂದ್ವಿ. 9ನೇ ತಾರೀಕು ನಾನು ಅವಳು ಮೈಮಾಪುರದಲ್ಲಿರೋ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆನೂ ಆದ್ವಿ. ಹ್ಯಾಪಿಯಾಗೇ ಮದುವೆ ಆಗಿರೋದವಳು. ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಮನೇಲಿ ಅವಳನ್ನ, ಮನೆಗೆ ಬರ್ತೀಯನಮ್ಮ, ಬೇಡ ಇವನು, ನಿನಗೆ ಒಳ್ಳೆ ಡಾಕ್ಟ್ರನ್ನೋ ಇಂಜಿನಿಯರ್ನೋ ಕೊಟ್ಟು ಮದುವೆ ಮಾಡಿಸ್ತೀವಿ, ಇವನ ಹತ್ರ ಏನೂ ಇಲ್ಲ, ಬಾ ನೀನು ಮನೆಗೆ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಅವಳು ಅಲ್ಲೂ ಏನು ಹೇಳಿದ್ಲು, ನಾನು ಬರೋಲ್ಲ, ನಾನು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀನಿ, ನಾನು ಫೋರ್ಸ್ ಮಾಡಬೇಡಿ, ನಾನು ಬರೋಲ್ಲ. ಸರಿ, ಇನ್ನೇನು ಬರೋಲ್ಲ ಅಂತಿದೆಯಲ್ಲ, ಲೋಕಲ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಇವನ ಜೊತೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನಮ್ಮನ್ನು. ಅಲ್ಲಿ ಕರ್ಕೊಂಡೋಗಿ ಅಲ್ಲೂ ಹೇಳಿಕೆ ಎಲ್ಲ ತೊಗೊಂಡ್ರು. ಹೇಳಿಕೆಯಲ್ಲೂ ಅವಳು ಏನೂ ಹೇಳಲಿಲ್ಲ, ನಾನು ಬರೋಲ್ಲ, ನಾನು ಇವನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದು. ಕೊನೆಗೆ ಒಂದು 2.5 ಗಂಟೆ ರೂಮಲ್ಲಿ ಕರ್ಕೊಂಡೋಗಿ ಲಾಕ್ ಮಾಡ್ಕೊಂಬಿಟ್ರು ಅವಳು. ಅವ್ರ ಕಡೆಯವರು ಮತ್ತು ಪೊಲೀಸ್ನವ್ರೆ ಇಬ್ಬರು ಸೇರಿ ರೂಮ್ ಒಳಗೆ ಹೋಗಿ ಲಾಕ್ ಮಾಡಿಕೊಂಡು ತುಂಬ ಹೊತ್ತು 2.5 ಗಂಟೆ ನಮ್ಮನ್ನು ಒಳಗೂ ಬಿಡಲಿಲ್ಲ, ಏನೂ ಇಲ್ಲ. ಬೆದರಿಸಿ ಅವಳ ಹತ್ರ ಏನೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು, ನನ್ನ ಹತ್ರ ಹೇಳಿದ್ದು ಅವಳು ಹೋಗೋ ದಿನ ಅಲ್ಲಿಂದ ನಮ್ಮ ಅಪ್ಪ ಅಮ್ಮನ ಜೊತೆನೇ ಹೋಗ್ತೀನಿ, 15 ದಿನ ಬಿಟ್ಟು ನಿನ್ನ ಜೊತೆನೇ ಮದುವೆ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಹಂಗಂತ ಹೇಳ್ಬಿಟ್ಟು ನನ್ನ ಹತ್ರ ಅವಳು ಅಲ್ಲಿಂದ ಹೋಗಿದ್ದು. ಬಟ್ ಇವಾಗ ಅವ್ರ ತಂದೆಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದು ನೋಡಿದ್ರೆ, ಇಲ್ಲ ನನ್ನ ಮಗಳನ್ನ ಮರ್ತುಬಿಡು, ನೀನು ಏನಾರು ಫೋನು ಮೆಸೇಜ್ ಮಾಡಿದ್ರೆ ನಾನು ಬೇರೆ ಥರನೇ ಮಾತಾಡ್ತೀನಿ, ನಿನಗೆ ಅವಳು ಸೆಟ್ ಆಗೋಲ್ಲ, ಬಿಟ್ಬಿಡು, ನಾನು ಅದು ಕೆಟ್ಟ ಕನಸು ಅಂತ ಮರ್ತುಬಿಡು, ನಾನು ಬೇರೆ ಯಾರನ್ನಾರು ಮದುವೆ ಮಾಡಿಸ್ತೀನಿ ಅವಳಿಗೆ, ಹಿಂಗೆ ಅಂತ ಹೇಳ್ತಿದ್ದಾರೆ. ಈಗ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೆಸ್ಪಾಂಡ್ ಬರ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ಬೇರೆ ಥರ ಮಾತಾಡ್ತಿದ್ದಾರೆ, ನಮಗೆ ಎದುರಿಸ್ತಿದ್ದಾರೆ ಅವ್ರ ತಂದೆ ತಾಯಿ. ಹುಡುಗಿ ಹೆಸರು ತನುಶ್ರೀ ಅಂತ. ಅವ್ರು ಇರೋದು ನಾರಾಯಣಪುರ, ಅಜ್ಜಂಪುರದ ಹತ್ರ ನಾರಾಯಣಪುರ. ಸ್ವಲ್ಪ ರಿಚ್ ಇದ್ದಾರೆ ಅವರು, ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಯಾವಾಗ ಏನು ಬೇಕಾದರೂ ಮಾಡ್ಬೋದು. ನನ್ನ ಹತ್ರ ಏನೂ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮದುವೆ ಮಾಡ್ಕೊಳಕ್ಕೆ ಒಪ್ತಾಯಿಲ್ಲ. ಆಲ್ರೆಡಿ ನಾವು ಮದುವೆ ಆಗಿದ್ದೀವಿ, ಇಷ್ಟಪಟ್ಟೆ ಮದುವೆ ಆಗಿರೋದು. ನಾನು ಇಷ್ಟಪಟ್ಟೆ ಬಂದಿರೋದು ಅಂತ ಅವಳು ಹೇಳಿರೋ ರೆಕಾರ್ಡ್ಸ್ ಇದೆ ನನ್ನ ಹತ್ರ, ನಾವಿಬ್ಬರು ಮೀಟ್ ಆಗಿರೋ ಫೋಟೋಸ್ ಎಲ್ಲದು A to Z ಇದೆ ನನ್ನ ಹತ್ರ. ಆದರೂ ಅವ್ರ ತಂದೆ ತಾಯಿ ಯಾವುದಕ್ಕೂ ಒಪ್ಕೊತಾ ಇಲ್ಲ. ನಮ್ಮ ಮದುವೆಗೆ ಫುಲ್ ವಿರೋಧ ಇದೆ. ಅವರು ಮದುವೆ ಆದಮೇಲೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವಳನ್ನ. ಮದುವೆ ಆಗಿರೋದು ವೀಡಿಯೋಸು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅವ್ರ ಮನೆಯವ್ರಿಗೆಲ್ಲ ಫೋಟೋನೇ ಕಳಿಸಿದ್ದೀವಿ ನಾವು ಆಲ್ರೆಡಿ, ಆದ್ರೂ ಅವ್ರು ಯಾವುದಕ್ಕೂ ಒಪ್ಕೊತಾ ಇಲ್ಲ. ನನಗೆ ನನ್ನ ಹೆಂಡತಿ ಬೇಕು, ನಾನು ಮದುವೆ ಆಗಿದ್ದೀನಿ ಅವಳನ್ನ, ಎಲ್ಲರ ಮುಂದೆನೇ ಮದುವೆ ಆಗಿರೋದು, ನನಗೆ ನನ್ನ ಹೆಂಡತಿ ಬೇಕಷ್ಟೇ. ಅವ್ರು ಬೆದರಿಸಿ ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಅವಳ ಹತ್ರ ವೀಡಿಯೋ ಮಾಡಿಸೋದು, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಸಿ ಏನೇನೋ ಮಾಡ್ತಿದ್ದಾರೆ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಮನೆಗೆ ಬಂದಿದ್ದ ತಕ್ಷಣವೇ ಅವಳು ಹೇಳಬೇಕಾಗಿತ್ತು. ಬಟ್ ಅವಳು ಹೇಳಿಲ್ಲ, ಸ್ಟೇಷನಿಗೆ ಬಂದಾಗಲೂ ಹೇಳಿಲ್ಲ. ಕೊನೆ ಮೂಮೆಂಟಲ್ಲಿ ಎಲ್ಲ 2.5 ಗಂಟೆ ಅವಳು ಲಾಕ್ ಮಾಡ್ಕೊಂಡು ಎದುರಿಸಿದ ಮೇಲೆ ಅವಳು ಹೇಳಿರೋದು. ಇಷ್ಟ ಇಲ್ಲ ಅಂತಿದ್ರೆ ಅವ್ರ ತಂದೆ ತಾಯಿ ಬಂದಿದ್ದ ತಕ್ಷಣವೇ ಹೇಳ್ಬಿಟ್ಟು ಹೊರಟೋಗಿರೋಳು ಅವಳು. ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ನು. ಪೊಲೀಸ್ ಸ್ಟೇಷನಲ್ಲಿ ಸ್ಟಾರ್ಟಿಂಗು ಇನ್ನೇನು ಅವರೇ ಒಪ್ಕೊಂಡಿದ್ದಾರೆ, ಬಿಟ್ಬಿಡಿ ಅಂತೆಲ್ಲ ಅಂದರು. ಕೊನೆಗೆ ಅವ್ರ ಮನೆ ಕಡೆಯಿಂದ ಇವ್ರ ಇನ್ಫ್ಲೂಯೆನ್ಸಲ್ಲಿ ಯೂಸ್ ಮಾಡಿ ತುಂಬ ಜನ ಬಂದರು. ಸ್ಟೇಷನ್ ಒಳಗೆ ಬಂದುಬಿಟ್ಟು ರೂಮ್ ಒಳಗೆ ಕರ್ಕೊಂಡೋಗಿ ಲಾಕ್ ಮಾಡ್ಕೊಂಬಿಟ್ರು. ನಾವು ಏನು ಅದೇ ಕಾನ್ಫಿಡೆಂಟಲ್ಲಿ ಸುಮ್ಮನೆ ಆಗಿಬಿಟ್ವಿ. ನಮ್ಮನ್ನೆಲ್ಲ ಒಳಗಡೆನೇ ಬಿಡ್ತಾಯಿಲ್ಲ. ಯಾರ್ಯಾರು ಬರ್ತಿದ್ದಾರೆ ರೂಮ್ ಒಳಗೆ ಹೋಗ್ತಾರೆ, ಬಾಗಿಲು ಹಾಕ್ಕೊತಾರೆ. ಸ್ಟೇಷನಲ್ಲಿ ಸ್ವಲ್ಪ ಜನ ಪೊಲೀಸ್ನವರು ಅದೇ ರೂಮಲ್ಲಿದ್ದರು. ನಮಗೆ ಯಾವುದೇ ರೀತಿ ನ್ಯಾಯನೇ ಕೊಡಿಸ್ಲಿಲ್ಲ ಅವರು. ಕೊನೆಗೆ ಅವಳ ಹತ್ರ ಹೇಳ್ಸಿದ್ದು ಒಂದೇ, 15 ದಿನದಲ್ಲಿ ಮದುವೆ ಮಾಡಿಸ್ಕೊಡ್ತಾರಂತೆ. ನನಗೆ ಮಾತಾಡೋಕ್ಕೆ ಕನ್ವಿನ್ಸ್ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಟ್ರು ಅವಳನ್ನ. ಮುಖನೂ ತೋರಿಸ್ಲಿಲ್ಲ ನನಗೆ ನೆಕ್ಸ್ಟ್ ಹೋಗೋ ಟೈಮಲ್ಲಿ ಅವಳದು. ಇನ್ಸ್ಪೆಕ್ಟರ್ ಇದ್ದರು ಸರ್. ಏನೂ ಮಾಡಿಲ್ಲ ಸರ್ ಅವರು ಅದೇ ರೂಮಲ್ಲಿದ್ದರು. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳೋರು, ಸ್ವಲ್ಪ ಹೊತ್ತು ಅಲ್ಲಿಗೆ ಬಂದು ಕೂತ್ಕೊಳ್ಳೋರು.
ಕರ್ಸ್ಬಿಟ್ಟು ಅವ್ರು ಅಷ್ಟು ಹೇಳ್ಬಿಟ್ಟು ಅವ್ರ ಮುಂದೆನೇ ಹೇಳಿದ್ದಾರೆ ಸರ್. ಅವ್ರ ಮುಂದೆನೇ ಹೇಳಿದ್ದು 15 ದಿನದಲ್ಲಿ ಮದುವೆ ಮಾಡಿಸ್ಕೊಡ್ತೀವಿ ಅಂತ ಅವ್ರ ಮುಂದೆನೇ ಹೇಳ್ಸಿ ಕರ್ಕೊಂಡೋಗಿರೋದು. ಬಟ್ ಇವಾಗ ನೋಡಿದ್ರೆ ಅವ್ರ ತಂದೆಗೆ ಫೋನ್ ಮಾಡಿದ್ರೆ ಆ ಥರ ನಾವೇನು ಹೇಳಿಲ್ಲ, ಅವಳೇನೋ ಗೊತ್ತಿಲ್ಲದೆ ಬಂದುಬಿಟ್ಟಿದ್ದಾಳೆ, ಆಗಿದ್ದಾಗೋಯ್ತು, ಮರ್ತು ಬಿಡಲಿ, ಆ ಥರ ಏನಾರು ಮತ್ತೆ ಫೋನ್ ಮೆಸೇಜ್ ಮಾಡಿದ್ರೆ ನಾನು ಬೇರೆ ಥರ ಏನು ಬೇಕಾದ್ರೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅವ್ರ ತಂದೆ ಎದುರಿಸ್ತಿದ್ದಾರೆ. ಬಲವಂತದಿಂದನೇ ಕರ್ಕೊಂಡೋಗಿರೋ ಸರ್. ಅವಳಿಗೆ ಇಷ್ಟ ಇಲ್ಲ ಅಂದರೆ ಅವ್ರ ತಂದೆ ಮನೆಗೆ ಬಂದಿದ ತಕ್ಷಣವೇ ಅವ್ರ ಜೊತೆ ಹೋಗಬೇಕಿತ್ತು. ಅವಳಿಗೆ ಪೊಲೀಸ್ ಸ್ಟೇಷನ್ವರೆಗೂ ಬರೋ ಅವಶ್ಯಕತೆಯೂ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೊಂದು ಆರ್ಗ್ಯುಮೆಂಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಇಲ್ಲ ನಮ್ಮ ಬಂದಿದ್ದಾಗ ನಮ್ಮ ತಂದೆ ತಾಯಿಗಾದರೂ ಹೇಳ್ಬೋದಿತ್ತು ಅವಳು ನನಗೆ ಇವನು ಇಷ್ಟ ಇಲ್ಲ ಅಂತ, ಏನು ಬೇಕಾದರೂ ಹೇಳಿ ಯಾವ ಇದರಲ್ಲಾದರೂ ಹೋಗ್ಬಿಡ್ಬೋದಿತ್ತು ಅವಳು. ಇಲ್ಲಾಂದರೆ ಅಲ್ಲಿಂದ ನನ್ನ ಜೊತೆ ಬರೋ ಅವಶ್ಯಕತೆಯೂ ಇರ್ತಿರ್ಲಿಲ್ಲ. ಅವಳು ಮನೆಯಿಂದನೇ ನನ್ನ ಜೊತೆ ಬರಬೇಕಾದ್ರೆ ಏನು ಮಾಡ್ಕೊತೀಯ ಮಾಡ್ಕೊ, ನಾನು ಬರಲ್ಲ ಅಂತೇಳಿ ಮನೇಲೇ ಕೂತ್ಕೊಂಡ್ಬಿಡ್ಬೋದಿತ್ತು ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ. ಅವಳು ಇಷ್ಟ ಇದ್ದೇ ಮನೆಗೆ ಬಂದಿದ್ದು, ನಮ್ಮ ಮನೇಲಿ ಹ್ಯಾಪಿಯಾಗಿದ್ದಾಳೆ. 2-3 ದಿನ ನಮ್ಮ ಮನೇಲಿ ಇದ್ಲು, ಮದುವೆ ಆದಮೇಲೆ 1 ದಿನ ಇದ್ಲು, ನೆಕ್ಸ್ಟ್ ಡೇ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಆ ಥರ ಹೇಳ್ಬಿಟ್ಟು. ನ್ಯಾಯ ಕೊಟ್ಟಿಲ್ಲ ಸರ್ ಪೊಲೀಸರು. ಅವ್ಳು ಕರ್ಕೊಂಡೋದ್ಮೇಲೆ ನನಗೆ ಅದೇ ಮೈಂಡ್ ಸೆಟ್ಟಲ್ಲಿ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಬಿಟ್ಟೆ. ಇವತ್ತು ಆ್ಯಕ್ಚುಲಿ ನಾನು ಡಿಸ್ಚಾರ್ಜ್ ಆಗಿರೋದು, ಹೊರಗಡೆ ಬಂದಿರೋದು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಎಲ್ಲ ಥರ ಪ್ರಯತ್ನ ಮಾಡಿದ್ದೀನಿ ಸರ್. ಹೌದು, ಎಲ್ಲ ಥರ ಪ್ರಯತ್ನ ಮಾಡಿದ್ದೀನಿ. ಏನು ಮಾಡಿದ್ರು ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ನನಗೆ ನನ್ನ ಹೆಂಡತಿ ಬೇಕಷ್ಟೇ, ಇನ್ನೇನು ಬೇಡ. ಅವ್ರ ಅಪ್ಪನ ಆಸ್ತಿ ಗೀಸ್ತಿ ಏನು ಬೇಡ. ಅವ್ರು ಎಲ್ಲಿ ಕೇಳ್ತಾರೋ ಏನು ಬೇಕಾದ್ರೆ ಸಿಗ್ನೇಚರ್ ಹಾಕ್ಬಿಟ್ಟು ಅವ್ರ ಆಸ್ತಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟೆ ನಾನು ಬಂದುಬಿಡ್ತೀನಿ. ನನಗೆ ನನ್ನ ಹೆಂಡತಿ ಕಳಿಸಿದ್ರೆ ಸಾಕು, ಇನ್ನೇನು ಬೇಡ ಸರ್. ಅವಳು ಇಷ್ಟಪಟ್ಟೆ ಬಂದು ಆಗಿರೋದು ನನ್ನ ಮದುವೆ, ಯಾವುದೇ ಫೋರ್ಸ್ಫುಲಿ ಆಗಿಲ್ಲ. ಅವಳು ಅವ್ರ ತಂದೆ ತಾಯಿಗಳನ್ನ ಅಂದಿದ್ದಕ್ಕೆ ಅವಳೇ ಹೇಳೋದು ಬೇಡ ಅಂತ ಹೇಳಿರೋದು, ನನ್ನ ಮತ್ತೆ ಅವ್ರ ಜೊತೆ ಹೋಗಲ್ಲ ಅಂತ ಹೇಳಿರೋ ಎಲ್ಲ ರೆಕಾರ್ಡ್ಸು ನನ್ನ ಹತ್ರ ಇದೆ. ಅವಳು ಇಷ್ಟಪಟ್ಟೆ ನನ್ನ ಜೊತೆ ಬಂದಿರೋದು. ಅಲ್ಲಿ ಹೋಗಿ ಎದುರಿಸಿ ಯಾವ ಥರ ಬೇಕಾದ್ರೂ ಮೈಂಡ್ ವಾಶ್ ಮಾಡ್ಕೊಂಡಿರ್ತಾರೆ. ಇವಾಗ ನನಗೆ ನನ್ನ ಹೆಂಡತಿ ಬೇಕಷ್ಟೇ, ಇನ್ನೇನಿಲ್ಲ. ನಾವಿಲ್ಲೇ ಮಹಿಮಾಪುರದ ಹತ್ರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಿದ್ದು. 10:30ಗೆ ಮದುವೆ ಆಗಿದ್ದು ನಾವು. ನಮ್ಮ ಮನೆಯವ್ರದ್ದು ಒಪ್ಪಿಗೆ ಇತ್ತು. ನಮ್ಮ ಮನೆಯವ್ರ ಹತ್ರ ಅವಳು ಮಾತಾಡಿದ್ದಾಳೆ. ಅವಳಿಗೆ ತಾಳಿ, ಕಾಲುಂಗುರ, ಬಳೆ ಎಲ್ಲ ತೆಗಿಬೇಕಾದಾಗ ನಮ್ಮ ತಂದೆ ಹತ್ರ ಮಾತಾಡಿ ಅವಳ ಕೈಗೆ ಬಳೆ ಸೈಜೆಲ್ಲ ಕೇಳಿಕೊಂಡು ಅವಳ ಹತ್ರ ನನ್ನ ತಂದೆ ಮಾತಾಡಿರೋ ರೆಕಾರ್ಡು ಇದೆ, ಅವಳು ಮಾತಾಡಿರೋ ರೆಕಾರ್ಡು ಇದೆ. ಅವಳ ಹತ್ರ ಎಲ್ಲ ಕೇಳಿಬಿಟ್ಟೆ ನಾವೆಲ್ಲ ಒಡವೆ ಗಿಡವೆ ಎಲ್ಲ ತೆಗೆದು ಇದು ಮಾಡಿ ರೆಡಿ ಮಾಡಿಕೊಂಡು ಅವಳನ್ನ ಕರ್ಕೊಬಂದಿದ್ದು ನಾವು. ಏನಿಲ್ಲ, ಅವರು ಎದುರಿಸ್ಲಿ ಬೆದರಿಸ್ಲಿ ಮದುವೆ ಆಗೋದು ಆಗಿಬಿಟ್ಟಿದ್ದೀವಿ. ಪ್ರೀತಿಸೇ ಮದುವೆ ಆಗಿರೋದು. ಅವ್ರಿಗೋಸ್ಕರ ಅವ್ರು ಏನು ಅಂತಾರೆ ಅದು ಇದಕ್ಕೆ ತಲೆ ಕೆಡಿಸ್ಕೋಬೇಡ, ಮದುವೆ ಆಗಿದ್ದೀವಿ. ಇಲ್ಲ ನಿನ್ನ ತಂದೆ ತಾಯಿ ಕನ್ವಿನ್ಸ್ ಮಾಡು ಒಪ್ಕೊಳ್ಳೋದಕ್ಕೆ, ನನ್ನ ಜೊತೆ ಬಾ ಅಷ್ಟೇ, ನನಗೆ ನೀನೇ ಬೇಕು, ಬೇರೆ ಏನೂ ಬೇಡ. ನಿಮ್ಮ ತಂದೆ ತಾಯಿದ ಆಸ್ತಿ ಅದು ಇದು ನನಗೇನು ಬೇಡ, ನನಗೆ ನೀನು ಮಾತ್ರ ಬೇಕು. ನೀನು ನನಗೆ ಬೇಕಷ್ಟೇ, ನೀನು ನನಗೆ ಬಾ ಅಷ್ಟೇ, ಮನೆಗೆ ಬಾ. ಮದುವೆ ಆಗಿದ್ದೀನೇ ಮನೆ ತುಂಬಿಸ್ಕೊಂಡಿದ್ದೀವಿ ಸರ್. ನನ್ನ ಹೆಸರು ಸತೀಶ್ ಅಂತ.